ಹಾಯ್ ಫ್ರೆಂಡ್ಸ್, ನಿನ್ನೆ 2026ನೇ T20 ವಿಶ್ವಕಪ್ನ ಲೀಗ್ ಹಂತ ಕೊನೆಗೊಂಡಿತು. ಭಾರತ, ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸು, ಜಿಂಬಾಬ್ವೆ ಈ 4 ತಂಡಗಳು ಕೂಡ ಅನ್ಬೀಟನ್ ಆಗಿ ಲೀಗ್ ಹಂತದಲ್ಲಿ ಗೆಲುವು ಸಾಧಿಸುವ ಮೂಲಕ ಸೂಪರ್ 8 ತಲುಪಿದೆ. ಇನ್ನು ಈ T20 ವಿಶ್ವಕಪ್ನ ಒಂದು ವೈಶಿಷ್ಟ್ಯ ಹೇಳಬೇಕಂದ್ರೆ ಆಸ್ಟ್ರೇಲಿಯಾದವರು ಲೀಗ್ ಹಂತದಲ್ಲಿ ಹೊರಗೆ ಬಿದ್ದಿದ್ದಾರೆ. ಒಂದು ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡಿದಂಗೆ 2023 ಭಾರತದ ವಿರುದ್ಧ 50 ಓವರ್ನ ವಿಶ್ವಕಪ್ ಗೆದ್ದ ನಂತರ ಮಿಚೆಲ್ ಮಾರ್ಷ್ ಅವರು ಆ ಟ್ರೋಫಿ ಮೇಲೆ ಇಟ್ಟು ಕೂತಿರೋ ಫೋಟೋ ನೋಡಿದ ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ICC ಟ್ರೋಫಿ ಆಸ್ಟ್ರೇಲಿಯಾ ಗೆದ್ದಿರುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ ಎಂಬಂತೆ ಈ ಥರ ನಾವೆಷ್ಟೇ ಪ್ರಬಲವಾಗಿದ್ದರೂ ಆಟದಲ್ಲಿ ಈ ಥರ ಒಂದು ಅನುಭವಿಸಬೇಕಾಗುತ್ತೆ ಅನ್ನೋದು ಒಂದು ಸ್ಪಷ್ಟ ನಿದರ್ಶನವನ್ನು ಕೊಡುತ್ತಾ ಈ T20 ಪಂದ್ಯದಲ್ಲಿ ಆಡಿದಂಥ ಎಲ್ಲ ತಂಡಗಳು ಅತ್ಯುತ್ತಮವಾಗಿ ಪ್ರದರ್ಶನ ನೀಡಿದ್ದಾವೆ. ಬಾಂಗ್ಲಾದೇಶಕ್ಕಿಂತ ಅವರೊಬ್ಬರನ್ನು ಹೊರತುಪಡಿಸಿ ಅವರು ಪಾಲ್ಗೊಳ್ಳದೇ ಇರೋದ್ರೂ ಕೂಡ ಅಫ್ಘಾನಿಸ್ತಾನ, ಐರ್ಲೆಂಡು, ಕೆನಡಾ, ನೇಪಾಳ ದೇಶ, ಆಮೇಲೆ ನಮೀಬಿಯಾ, ಆಮೇಲೆ ಇಟಲಿ ಈ ದೇಶಗಳು ಅವರು USA ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ತಂಡಗಳಲ್ಲೂ ಒಂದು ವಿಶೇಷ ಏನಂದರೆ ಅನಿವಾಸಿ ಭಾರತೀಯರು ಕ್ರಿಕೆಟರ್ ಇದ್ದಾರೆ ಅನ್ನೋದು ಒಂದು ಸಂತೋಷದ ವಿಚಾರವನ್ನು ಹೇಳ್ತಾ ಅವರು ಶಕ್ತಿ ಮೀರಿ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ ಅಂತ ಹೇಳೇ ತಪ್ಪಲಾಗದು. ಅಂಥ ಬಡ ರಾಷ್ಟ್ರ ನೇಪಾಳ ಅಂತ ರಾಷ್ಟ್ರ ಇಂಗ್ಲೆಂಡ್ ಅಂತ ತಂಡಕ್ಕೆ ಕೊನೆ ಬಾಲ್ನಲ್ಲಿ ಗೆಲುವು ಸಾಧಿಸಲು ಬಿಟ್ಟಿರುತ್ತಂದರೆ ನೀವು ಅರ್ಥ ಮಾಡ್ಕೋಬೇಕು ಯಾವ ರೀತಿ ಅವರು ಪೈಪೋಟಿ ಕೊಟ್ಟಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಹಾಗಾಗಿ ಸೂಪರ್ 8 ಪಂದ್ಯ ಭಾರತದ್ದು ಮೊದಲೇ 22ನೇ ತಾರೀಕು ದಕ್ಷಿಣ ಆಫ್ರಿಕಾ ವಿರುದ್ಧ, 26 ಜಿಂಬಾಬ್ವೆ, ಮಾರ್ಚ್ 1 ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೀತೈತೆ ಅಂತ ಹೇಳ್ತಾ ಈ 3 ಪಂದ್ಯಗಳನ್ನು ಇದ್ರ ಬಗ್ಗೆ ಅನಾಲಿಸಿಸ್ ಮಾಡಬೇಕಾದ್ರೆ ಒಂದು ಅಂಶ ಹೇಳಬೇಕಂದ್ರೆ 1999ರಲ್ಲಿ ವಿಶ್ವ ನಾಯಕತ್ವದಲ್ಲಿ ಆಸ್ಟ್ರೇಲಿಯಾ ಗೆದ್ದದ್ದು ಸ್ಟಿಲ್ 2007ವರೆಗೂ ಅಜೇಯವಾಗಿ ಉಳಿದಿದ್ರು ಅವರು. ಆಸ್ಟ್ರೇಲಿಯಾ ತಂಡ ವಿಶ್ವಕಪ್ ಟೂರ್ನಮೆಂಟಲ್ಲಿ ICC ಟೂರ್ನಮೆಂಟಲ್ಲಿ 50ನೇ ವಿಶ್ವಕಪ್ದಲ್ಲಿ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ. 2024ರಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮದು ICC ಟೂರ್ನಮೆಂಟು. ಕಳೆದ 29 ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಪಂದ್ಯ ಸೋತಿರೋದು. ನಾನು ಹೇಳ್ತೀನಿ ಈ ವಿಶ್ವಕಪ್ನಲ್ಲೂ ಅಜೇಯವಾಗಿ ಭಾರತ ವಿಶ್ವಕಪ್ ಗೆಲ್ಲುವುದರಲ್ಲಿ ಸಂಶಯ ಇಲ್ಲ. ಅದೇ ರೀತಿ ಏನು 99ರಿಂದ 2007ರವರೆಗೆ ವಿಶ್ವ ಕ್ರಿಕೆಟನ್ನು ಆಸ್ಟ್ರೇಲಿಯಾದವರು ಆಳಿದಾರಲ್ಲ ಆ ರೀತಿ ನಮ್ಮ ಇಂಡಿಯಾದವರು ಆಳ್ತಾರೆ ಅನ್ನೋದರಲ್ಲಿ ನಿಸ್ಸಂದೇಹ ಸಂಶಯನೇ ಬೇಡ ಅಂತ ಹೇಳ್ತಾ ನಮ್ಮ ರಂಜಿ ಟ್ರೋಫಿ ಫೈನಲ್ ಹುಬ್ಬಳ್ಳಿಯಲ್ಲಿ 24ನೇ ತಾರೀಕು ಕರ್ನಾಟಕ ಹಾಗೂ ಜಮ್ಮು ಕಾಶ್ಮೀರ ತಂಡಗಳು ನಡೆಯಲಿದ್ದು ಅದು ಗೆಲ್ಲಲಿ ಅಂತೇಳಿ ಹೇಳ್ತಾ ಈ ಚಿಕ್ಕ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.